ಇನ್ನು ಬಿಡಿಎ ಅಧಿಕಾರಿಗಳ ಮೇಲೆ ಹದ್ದಿನ ಕಣ್ಣಿಟ್ರ ಡಿಕೆ ಶಿವಕುಮಾರ್. ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ವೈರ್ಲೆಸ್ ಕಂಟ್ರೋಲ್ ರೂಮ್. ಇನ್ಮೇಲೆ ಬಿಡಿಎನಲ್ಲಿ ಅಧಿಕಾರಿಗಳ ಕಳ್ಳಾಟ ನಡೆಯೋದಿಲ್ವಾ? ಬಿಡಿಎ ಅಧಿಕಾರಿಗಳ ಮೇಲೆ ಹದ್ದಿನ ಕಣ್ಣಿಟ್ರ ಡಿಕೆ ಶಿವಕುಮಾರ್. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ವೈರ್ಲೆಸ್ ಕಂಟ್ರೋಲ್ ರೂಮ್ ಅನ್ನು ಸ್ಥಾಪನೆ ಮಾಡಿದ್ರು. ಇನ್ಮೇಲೆ ಬಿಡಿಎನಲ್ಲಿ ಅಧಿಕಾರಿಗಳ ಕಳ್ಳಾಟ ನಡೆಯೋದೇ ಇಲ್ಲ. ಅಧಿಕಾರಿಗಳ ಮೇಲೆ ನಿಗಾ ಇಟ್ಟ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್. ಕ್ಷಣಾರ್ಧದಲ್ಲೇ ಬಿಡಿಎ ಅಧಿಕಾರಿಗಳ ಲೊಕೇಶನ್ ಪತ್ತೆಯಾಗುತ್ತೆ. ಬಿಡಿಎನಲ್ಲಿ ಮೊದಲ ಬಾರಿಗೆ ಕಂಟ್ರೋಲ್ ರೂಮ್ ಓಪನ್. ಇದು ಪ್ರಥಮ ಪ್ರಯತ್ನ. ಕಂಟ್ರೋಲ್ ರೂಮ್ನಲ್ಲಿ ಚೆಕ್ ಮಾಡಿದ್ರೆ ಸಾಕು, ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದರ ಲೊಕೇಶನ್ಗಳು ಪತ್ತೆಯಾಗ್ತವಂತೆ. ಬಿಡಿಎನಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಲ್ಲ ಅನ್ನೋ ಕಂಪ್ಲೇಂಟ್ ಇದೆ. ಹೀಗಾಗಿ ಚಲನವಲನ ತಿಳಿಯೋದಕ್ಕೆ ಕಂಟ್ರೋಲ್ ರೂಮ್ ಆರಂಭ. ಎಇಎ ಎಸ್ಎಲ್ಎಒ ಇಎಂಒ ಡಿಸಿ ಕಮಿಷನ್ ಎಲ್ಲರ ಲೊಕೇಶನ್ ಪತ್ತೆ ಆಗ್ತವೆ. ಇವರೆಲ್ಲರೂ ಬರೋದು ಕೂಡ ನಗರಾಭಿವೃದ್ಧಿ ಸಚಿವರ ಅಂಡರ್ನಲ್ಲಿ. ಮೊದಲ ಬಾರಿಗೆ ಬಿಡಿಎನಲ್ಲಿ ಕಂಟ್ರೋಲ್ ರೂಮ್ಗೆ ಆರಂಭ. ಜನಹಿತಕ್ಕಾಗಿ ಮತ್ತು ಜನರ ಸಂಪರ್ಕದಲ್ಲಿ ಈ ಅಧಿಕಾರಿಗಳು ಸದಾ ಇರಬೇಕು ಅನ್ನೋ ಕಾರಣಕ್ಕೆ ಈ ಪ್ರಯತ್ನ ಎಂದು ಹೇಳಲಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಒಂದು ಕಂಟ್ರೋಲ್ ರೂಮ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಂಟ್ರೋಲ್ ರೂಮ್ನಲ್ಲಿ GPS ಥ್ರೂ ಎಲ್ಲ ಅಧಿಕಾರಿಗಳು ಏನೇನು ಮಾಡ್ತಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಡ್ಯೂಟಿ ಟೈಮ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಜನರ ಜೊತೆ ಸಂಪರ್ಕದಲ್ಲಿದ್ದಾರಾ, ಜನರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರಾ, ಅಥವಾ ಜನರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ, ಈ ತರಹದ ಅನೇಕ ಆರೋಪಗಳು ದಶಕದಿಂದ ಸಾಂಪ್ರದಾಯಿಕವಾಗಿ ಬೆಂಗಳೂರಿನಲ್ಲಿದೆ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗೊಂದು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿ ಅದಕ್ಕೊಂದಷ್ಟು ಸೀಮಿತ ಸಿಬ್ಬಂದಿಗಳನ್ನು ಇಟ್ಕೊಂಡು ಎಲ್ಲ ಅಧಿಕಾರಿಗಳ ಟ್ರೇಸ್ ಮಾಡೋ ಪ್ರಯತ್ನಗಳಿದು. ಅವರಲ್ಲಿ ಯಾವುದೇ ತರಹದ ಭಯ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ. ನೋಡೋರು ಇದ್ದಾರೆ ಅನ್ನುವಾಗ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಅನ್ನೋ ಲಾಜಿಕ್ ಇದು ಅಷ್ಟೇ. ಅಧಿಕಾರಿಗಳ ಮೇಲೆ ನಿಗಾ ಇಟ್ಟ ಬೆಂಗಳೂರು ನಗರಾಭಿವೃದ್ಧಿ ಸಚಿವ. ಕ್ಷಣಾರ್ಧದಲ್ಲೇ ಬಿಡಿಎ ಅಧಿಕಾರಿಗಳ ಲೊಕೇಶನ್ ಪತ್ತೆಯಾಗುತ್ತೆ. ಬಿಡಿಎನಲ್ಲಿ ಮೊದಲ ಬಾರಿಗೆ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಕಂಟ್ರೋಲ್ ರೂಮ್ನ ಎಲ್ಲ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಿಡಿಎನಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಲ್ಲ ಅನ್ನೋ ಕಂಪ್ಲೇಂಟ್ ಇದೆ. ಈ ಕಂಪ್ಲೇಂಟ್ ಹೋಗಲಾಡಿಸೋದಕ್ಕೆ ಪ್ರಯತ್ನ. ಹೀಗಾಗಿ ಚಲನವಲನ ತಿಳಿಯೋದಕ್ಕೆ ಕಂಟ್ರೋಲ್ ರೂಮ್ ಆರಂಭ. ಒಟ್ಟಾರೆ ಎಇಎ ಇವರೆಲ್ಲರಿಗೂ ಕೂಡ ಒಂದು ತಕ್ಕ ಮಟ್ಟಗಿನ ನಡುಕ ಶುರುವಾಗಿರುತ್ತೆ. GPS ಲೊಕೇಶನ್ ಮೂಲಕ ಅಧಿಕಾರಿಗಳ ಸ್ಥಳ ಗುರುತು ಪತ್ತೆ ಹಚ್ಚಬಹುದು. ಮೊದಲ ಬಾರಿಗೆ ಬಿಡಿಎನಲ್ಲಿ ಕಂಟ್ರೋಲ್ ರೂಮ್ ಆರಂಭ. ಇನ್ನು ಮುಂದೆ ಯಾರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕ್ಷಣಾರ್ಧದಲ್ಲೇ ಡಿಕೆ ಶಿವಕುಮಾರ್ ಅವರ ಬಳಿ ಸಿಕ್ಕೇ ಸಿಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.